ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದವರು ಯಾರು? ನೀನಾ? ಫುಡ್ ಸೆಕ್ಯೂರಿಟಿ ಆಕ್ಟ್ ತಗೊಂಡವರು ಯಾರು? ಮನಮೋಹನ್ ಸಿಂಗ್. ಅನ್ನಭಾಗ್ಯ ಸ್ಕೀಮ್ನಲ್ಲಿ 5 kg ಪುಕ್ಕಟೆ ಕೊಟ್ಟವರು ಯಾರು? ಸಿದ್ದರಾಮಯ್ಯ. ಗೃಹ ಜ್ಯೋತಿ ಯೋಜನೆ ತಂದವರು ಯಾರು? 200 ಯೂನಿಟ್ ಅವರಿಗೆ ಫ್ರೀಯಾಗಿ ವಿದ್ಯುತ್ತನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ತಗೊಂಡ್ಬಂದವರು ಯಾರು? ಇಮೇಲ್ ತಂದಿದ್ದೀರಿ. ನಾವು ಇವನ್ನೆಲ್ಲ ಘೋಷಣೆ ಮಾಡಿದಾಗ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಅಂತೇಳಿ ಭಾಷಣ ಮಾಡಿದವರು ನೀವು. ಈಗ ಕಾಪಿ ಹೊಡೆಯಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಎಲ್ಲ. ಬಿಹಾರ್ನಲ್ಲಿ 10,000 ರೂಪಾಯಿ ಕೊಟ್ಟಿದ್ದಾರೆ. ಬಿಹಾರ್ನಲ್ಲಿ 10,000 ಕೊಟ್ಟಿರೋರು ಯಾರು? ದಿವಾಳಿ ಆಗ್ಬಿಡ್ತದೆ ಅಂತ ಹೇಳಿದವರು ಇದೇ ನೀವೇ. ನಾನೀಗ ಹೆಚ್ಚಾಗಿ ರಾಜಕೀಯ ಮಾತಾಡಕ್ಕೆ ಹೋಗಲ್ಲ. ಬಟ್ 5 ಗ್ಯಾರಂಟಿ ಯೋಜನೆಗಳನ್ನು ಯಾಕೆ ಜಾರಿಗೆ ತಗೊಂಡ್ಬಂದಿದ್ದೀವಿ ಅಂತಂದರೆ ಸಮಾನತೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ, ಅಸಮಾನತೆ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಸಮಾನತೆ ಬಂದರೆ ಎಲ್ಲರೂ ಕೂಡ ಮುಖ್ಯವಾಹಿನಿ ಬರಲಿಕ್ಕೆ ಸಾಧ್ಯ ಆಗ್ತದೆ, ಎಲ್ರಿಗೂ ಸಾಮಾಜಿಕ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ನಮ್ಮ ಸಂವಿಧಾನ ಹೇಳ್ತದೆ. ನಾವು ಅದನ್ನು ಚಾಚು ತಪ್ಪದೇ ಜಾರಿಗೆ ಮಾಡಿದ್ದೀವಿ. ಈಗ ಹೆಣ್ಮಗಳು ಇಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದುವುದರಲ್ಲಿ ನಮ್ಮ ಸಂವಿಧಾನದ ಪೀಠಿಕೆ, ಯಾರಿಗೆ ಸಂವಿಧಾನದ ಪೀಠಿಕೆ ಗೊತ್ತಿದೆ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಯಾರು ಸಂವಿಧಾನದ ಪೀಠಿಕೆಯನ್ನು ವಿರೋಧ ಮಾಡ್ತಾರೆ, ನೀನಲ್ಲಯ್ಯ ಗೋಲ್ವಾಲ್ಕರ್ ಯಾರು? ಗೋಲ್ವಾಲ್ಕರ್ ಯಾರಯ್ಯ? ಸಾವರ್ಕರ್ ಯಾರಯ್ಯ? ಸಂವಿಧಾನ ವಿರೋಧ ಮಾಡಿದವರು ಇವರು. ಓಲಿ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಎಲ್ಲರೂ ವಿದ್ಯಾವಂತರಾಗಿ ಅಷ್ಟೇ, ವಿದ್ಯೆ ಕಲೀರಿ. ನಿಮ್ಮ ಮಕ್ಕಳ ಯಾವುದೇ ಕಾರಣಕ್ಕೆ ಅವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ. ಎಷ್ಟೇ ಕಷ್ಟ ಆಗಲಿ, ಕೂಲಿ ಮಾಡೋರು, ಕಷ್ಟಪಟ್ಟು ಕೆಲಸ ಮಾಡೋರು, ಗುಜರಿನಲ್ಲಿ ಕೆಲಸ ಮಾಡೋರು, ಅವರೆಲ್ಲರೂ ಕೂಡ ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನೀವೆಲ್ಲ ವಿದ್ಯಾವಂತರಾದ್ರೇ ನಾವು ಭವ್ಯ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಸಮಾನತೆ ಇರ್ತಕ್ಕಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾವು ನೀವು ಎಲ್ಲರೂ ಕೂಡ ಭಾರತೀಯರು, ಎಲ್ಲರೂ ಕೂಡ ಭಾರತೀಯರು. ಆಮೇಲೆ ಮುಸಲ್ಮಾನು, ಹಿಂದೂ, ಕ್ರಿಶ್ಚಿಯನ್ ಆಗ್ತಕ್ಕಂಥದ್ದು ಆಮೇಲೆ. ಅದರಿಂದ ನಾವೆಲ್ಲರೂ ಕೂಡ ಭಾರತೀಯರಾಗಿ ಭಾರತವನ್ನು ಕಟ್ಟೋಣ, ಪರಸ್ಪರ ಪ್ರೀತಿ ಮಾಡೋಣ. ಅದು ಮಾಡಿದ್ರೆ ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ದ್ವೇಷ ಬಿಡೋಣ, ಪ್ರೀತಿ ಮಾಡೋಣ. ದ್ವೇಷ ಬಿಡೋಣ, ಪ್ರೀತಿ ಮಾಡೋಣ. ನಾವು ನೀವು ಎಲ್ಲರೂ ಕೂಡ ಭಾರತೀಯರು, ಎಲ್ಲರೂ ಕೂಡ ಭಾರತೀಯರು. ಆಮೇಲೆ ಮುಸಲ್ಮಾನು, ಹಿಂದೂ, ಕ್ರಿಶ್ಚಿಯನ್ ಆಗ್ತಕ್ಕಂಥದ್ದು ಆಮೇಲೆ. ಅದರಿಂದ ನಾವೆಲ್ಲರೂ ಕೂಡ ಭಾರತೀಯರಾಗಿ ಭಾರತವನ್ನು ಕಟ್ಟೋಣ,
ಪರಸ್ಪರ ಪ್ರೀತಿ ಮಾಡೋಣ. ಅದು ಮಾಡಿದ್ರೆ ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ದ್ವೇಷ ಬಿಡೋಣ, ಪ್ರೀತಿ ಮಾಡೋಣ. ದ್ವೇಷ ಬಿಡೋಣ, ಪ್ರೀತಿ ಮಾಡೋಣ.